ಧರ್ಮಸ್ಥಳದಲ್ಲಿ ಶವಗಳನ್ನ ಹೂತಿಟ್ಟ ಆರೋಪ ಕೇಳಿ ಬರ್ತಾ ಇದೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಎಸ್ಐಟಿ ಶೋಧದ ವೇಳೆ ಪತ್ತೆಯಾದಂತಹ ಮೂಳೆ ಹಾಗೆ ಬಟ್ಟೆಯ ತುಂಡುಗಳು, ಧರ್ಮಸ್ಥಳ ಶವಗಳನ್ನ ಹೂತಿಟ್ಟ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದೆ. ಮತ್ತೆ ಚುರುಕುಗೊಂಡಂತಹ ಬುರುಡೆ ಕೇಸ್. ಬಂಗ್ಲೆಗುಡ್ಡದ 5 ಕಡೆಗಳಲ್ಲಿ ಕಳೇಬರ ಪತ್ತೆಯಾಗಿದೆ. ಸೋಕೋ ಟೀಮ್ನಿಂದ ಮಣ್ಣಿನ ಸ್ಯಾಂಪಲ್ ಅನ್ನ ಸಂಗ್ರಹ ಮಾಡಲಾಗಿದೆ. ಬಂಗ್ಲೆಗುಡ್ಡದಲ್ಲಿ ಇಂದು ಕೂಡ ಮತ್ತೆ ಶೋಧ ಕಾರ್ಯ ನಡೆಯುವಂತಹ ಸಾಧ್ಯತೆ ಕೂಡ ಇದೆ. ಧರ್ಮಸ್ಥಳದಲ್ಲಿ ಶವಗಳನ್ನ ಹೂತಿಟ್ಟ ಪ್ರಕರಣಕ್ಕೆ ದೊಡ್ಡ ಒಂದು ಟ್ವಿಸ್ಟ್ ಕೂಡ ಸಿಕ್ಕಿದೆ. ಮತ್ತೆ ಚುರುಕುಗೊಂಡಿದೆ ಬುರುಡೆ ಕೇಸ್. ಬಂಗ್ಲೆಗುಡ್ಡದ 5 ಕಡೆಗಳಲ್ಲಿ ಕಳೇಬರಹ ಪತ್ತೆಯಾಗಿದೆ. ಕ್ರೈಮ್ ಆಫೀಸರ್ ಮಣ್ಣಿನ ಸ್ಯಾಂಪಲ್ಗಳನ್ನ ಸಂಗ್ರಹ ಮಾಡಿಕೊಂಡಿದ್ದಾರೆ. ಸೋಕೋ ಟೀಮ್ನಿಂದ ಮಣ್ಣಿನ ಸ್ಯಾಂಪಲ್ ಸಂಗ್ರಹ ಆಗಿದೆ. ಅದರಿಂದ ಇಂದು ಮತ್ತೆ ಶೋಧ ಕಾರ್ಯ ಆರಂಭವಾಗುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಧರ್ಮಸ್ಥಳದಲ್ಲಿ ಶವಗಳನ್ನ ಹೂತಿಟ್ಟ ಪ್ರಕರಣಕ್ಕೆ ಇದೀಗ ಬಿಗ್ ಟ್ವಿಸ್ಟ್ ಕೂಡ ಸಿಗ್ತಾ ಇದೆ. ಮತ್ತೆ ಬುರುಡೆ ಕೇಸ್ ಚುರುಕುಗೊಂಡಿದೆ ಅಂತಾನೆ ಹೇಳ್ಬೋದು. ಯಾಕಂತ ಹೇಳಿದ್ರೆ ನೇತ್ರಾವತಿಯ ಸಮೀಪದಲ್ಲಿರುವಂತಹ ಬಂಗ್ಲೆಗುಡ್ಡದಲ್ಲಿ 5 ಕಡೆಗಳಲ್ಲಿ ಕಳೇಬರ ಪತ್ತೆಯಾಗಿದೆ. ಮೊದಲು ಚಿನ್ನಯ್ಯ ಈ ಒಂದು ಏನು ಶೋಧ ಕಾರ್ಯಕ್ಕೆ ಹೋಗಿದ್ದ, ಆದ್ರೆ ಆ ಟೈಮ್ನಲ್ಲಿ ಅಲ್ಲಿ ಒಂದು ಕಳೇಬರಗಳು ಅಷ್ಟೊಂದು ಪತ್ತೆಯಾಗಿರ್ಲಿಲ್ಲ. ಆದ್ರಿಂದ ಅಲ್ಲಿ ಯಾವುದೇ ರೀತಿಯಾಗಿರುವಂತಹ ಬುರುಡೆ ಸಿಕ್ಕಿಲ್ಲ ಅಂತ ಎಲ್ಲರೂ ಕೂಡ ಆರೋಪವನ್ನ ಮಾಡ್ತಾ ಇದ್ರು. ಆದ್ರೆ ಸೌಜನ್ಯನ ಮಾವ ವಿಠಲಗೌಡ ಈಗ ತೋರಿಸಿರುವಂತಹ ಜಾಗಗಳಲ್ಲಿ 5 ಕಡೆಗಳಲ್ಲಿ ಕಳೇಬರ ಪತ್ತೆಯಾಗಿದೆ. ಕ್ರೈಮ್ ಆಫೀಸರ್ಸ್ ಎಂದು ಮಣ್ಣಿನ ಸ್ಯಾಂಪಲ್ಗಳನ್ನ ಕೂಡ ಸಂಗ್ರಹ ಮಾಡಿಕೊಂಡಿದ್ದಾರೆ. ಇನ್ನೇ 5 ಕಡೆಗಳಲ್ಲಿ ಈ ಒಂದು ಕಳೇಬರ ಪತ್ತೆಯಾಗಿರುವಂತಹ ಹಿನ್ನೆಲೆಯಲ್ಲಿ ಮತ್ತೆ ಇಂದು ಕೂಡ ಬಂಗ್ಲೆಗುಡ್ಡದಲ್ಲಿ ಶೋಧ ಕಾರ್ಯ ಒಂದು ಮಾಡುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಇನ್ನೂ ಏನಾದ್ರೂ ಅಲ್ಲಿ ತಲೆಬುರುಡೆಗಳು, ಕಳೇಬರಗಳು ಏನಾದ್ರೂ ಸಿಗುತ್ತಾ ಅನ್ನುವಂತಹ ನಿಟ್ಟಿನಲ್ಲಿ ಇಂದು ಕೂಡ ಮತ್ತೆ ಶೋಧ ಕಾರ್ಯ ಸಾಧ್ಯತೆ ಇದೆ. ಹಾಗೆ ಬಂಗ್ಲೆಗುಡ್ಡ ಕಾಡಿನಲ್ಲಿ 2 ತಲೆಬುರುಡೆಗಳು ಪತ್ತೆಯಾಗಿರುವಂಥದ್ದು. 2 ತಲೆಬುರುಡೆ ಹಾಗೆ ಮೂಳೆಗಳು ಕೂಡ ಅಲ್ಲಿ ಪತ್ತೆಯಾಗಿದೆ. ನಿನ್ನೆ ಶೋಧ ಕಾರ್ಯವನ್ನ ಎಸ್ಐಟಿ ತಂಡ ನಡೆಸಿತ್ತು. ಸೊ ಈ ವೇಳೆಯಲ್ಲಿ 2 ತಲೆಬುರುಡೆ ಹಾಗೆ ಮೂಳೆಗಳು ಕೂಡ ಅಲ್ಲಿ ಪತ್ತೆಯಾಗಿವೆ. ನೇತ್ರಾವತಿಯ ಸಮೀಪದಲ್ಲಿರುವಂತಹ ಬಂಗ್ಲೆಗುಡ್ಡದಲ್ಲಿ 2 ತಲೆಬುರುಡೆಗಳು ಹಾಗೆ ಮೂಳೆಗಳು ಕೂಡ ಅಲ್ಲಿ ಪತ್ತೆಯಾಗಿವೆ. ಸೌಜನ್ಯನ ಮಾವ ವಿಠಲಗೌಡ ಈ ಒಂದು ಬಂಗ್ಲೆಗುಡ್ಡದಲ್ಲಿ ಎಲ್ಲೆಲ್ಲಿ ಏನೇನಿದೆ ಅನ್ನುವಂಥದ್ದನ್ನ ತೋರಿಸಿದ್ದಾನೆ. ಆ ಒಂದು ಮಾಹಿತಿಯ ಪ್ರಕಾರ ಅಲ್ಲಿ 2 ತಲೆಬುರುಡೆಗಳು ಹಾಗೆ ಮೂಳೆಗಳು ಪತ್ತೆಯಾಗಿರುವಂಥದ್ದು. ಎಸ್ಐಟಿ ತಂಡ ನಿನ್ನೆ ಶೋಧ ಕಾರ್ಯವನ್ನ ನಡೆಸಿತ್ತು. ಈ ಸಂದರ್ಭದಲ್ಲಿ 2 ತಲೆಬುರುಡೆ ಹಾಗೆ ಮೂಳೆಗಳು ಪತ್ತೆಯಾಗಿದೆ. ಹಾಗೆ ಅಲ್ಲಿ ಕ್ರೈಮ್ ಆಫೀಸರ್ಸ್ ಬಂದು ಮಣ್ಣಿನ ಸ್ಯಾಂಪಲ್ಗಳನ್ನ ಕೂಡ ಕಲೆಕ್ಟ್ ಮಾಡ್ಕೊಂಡು ಹೋಗಿದ್ದಾರೆ, ಹೆಚ್ಚಿನ ತನಿಖೆಯನ್ನ ಮಾಡುವಂತಹ ನಿಟ್ಟಿನಲ್ಲಿ. ನೇತ್ರಾವತಿಯ ಸಮೀಪದಲ್ಲಿರುವಂತಹ ಬಂಗ್ಲೆಗುಡ್ಡದಲ್ಲಿ ನಿನ್ನೆ ಎಸ್ಐಟಿ ತಂಡದಿಂದ ಶೋಧ ಕಾರ್ಯ ನಡೆದಿತ್ತು. ಆ ಸಂದರ್ಭದಲ್ಲಿ 2 ತಲೆಬುರುಡೆಗಳು ಮತ್ತೆ ಮೂಳೆಗಳು ಕೂಡ ಪತ್ತೆಯಾಗಿವೆ. ಈ ನಿಟ್ಟಿನಲ್ಲಿ ಇಂದು ಕೂಡ ಎಸ್ಐಟಿ ತಂಡ ಬಂಗ್ಲೆಗುಡ್ಡದಲ್ಲೇ ಶೋಧ ಕಾರ್ಯವನ್ನ ಒಂದು ನಡೆಸುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಇನ್ನು ಏನಾದ್ರೂ ಅಲ್ಲಿ ತಲೆಬುರುಡೆಗಳು, ಮೂಳೆಗಳು, ಏನಾದ್ರೂ ಸಾಕ್ಷಿಗಳು ಸಿಗುವಂತ ಚಾನ್ಸಸ್ ಇದೆಯಾ ಅನ್ನುವಂತಹ ನಿಟ್ಟಿನಲ್ಲಿ ಇಂದು ಕೂಡ ಅಲ್ಲಿ ಶೋಧ ಕಾರ್ಯ ನಡೆಯುವಂತ ಚಾನ್ಸಸ್ ಹೆಚ್ಚಾಗೇ ಇದೆ. ಬುರುಡೆ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಬಂಗ್ಲೆಗುಡ್ಡದಲ್ಲಿ 2 ತಲೆಬುರುಡೆಗಳು ಪತ್ತೆಯಾಗಿದೆ, ಹಾಗೆ ಮೂಳೆಗಳು ಕೂಡ ಅಲ್ಲಿ ಪತ್ತೆಯಾಗಿರುವಂಥದ್ದು. ನಿನ್ನೆ ಶೋಧ ಕಾರ್ಯವನ್ನ ಎಸ್ಐಟಿ ತಂಡ ನಡೆಸಿತ್ತು. ಈ ಸಂದರ್ಭದಲ್ಲಿ ಇಷ್ಟೊಂದು ಪತ್ತೆಯಾಗಿರುವಂಥದ್ದು. ಹಾಗೆ ಇವತ್ತು ಕೂಡ ಒಂದು ಶೋಧ ಕಾರ್ಯ ನಡೆಯುವಂತ ಚಾನ್ಸಸ್ ಕೂಡ ಹೆಚ್ಚಾಗೇ ಇದೆ. ಇನ್ನು ಇವತ್ತು ಏನೇನೆಲ್ಲ ಸಿಗತ್ತೆ ಅನ್ನುವಂಥದ್ದನ್ನ ನೋಡಬೇಕಾಗಿದೆ. ತಿಮರೋಡಿ ವಿರುದ್ಧ ಎಸ್ಐಟಿ ಪ್ರಕರಣ ದಾಖಲು. ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಎಸ್ಪಿ ಸೈಮನ್ ರಿಂದ ಈ ಒಂದು ಪ್ರಕರಣ ದಾಖಲಾಗಿರುವಂಥದ್ದು. ಶೋಧ ಕಾರ್ಯ ವೇಳೆ ತಿಮರೋಡಿ ಮನೆಯಲ್ಲಿ ಮಾರಕಾಸ್ತ್ರ ಪತ್ತೆಯಾಗಿದೆ.
2 ತಲ್ವಾರ್, 1 ಬಂದೂಕು ಸೇರಿದಂತೆ 44 ಸ್ವತ್ತುಗಳು ಪತ್ತೆಯಾಗಿವೆ. ಆಗಸ್ಟ್ 26ರಂದು ಶೋಧ ಕಾರ್ಯವನ್ನ ಎಸ್ಐಟಿ ತಂಡ ನಡೆಸಿತ್ತು. ಈ ಸಂದರ್ಭದಲ್ಲಿ ತಿಮರೋಡಿಯ ಮನೆಯಲ್ಲಿ 2 ತಲ್ವಾರ್ ಹಾಗೆ 1 ಬಂದೂಕು ಸೇರಿದಂತೆ 44 ಸ್ವತ್ತುಗಳು ಪತ್ತೆಯಾಗಿದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಎಸ್ಪಿ ಸೈಮನ್ ರಿಂದ ಈ ಒಂದು ಪ್ರಕರಣ ದಾಖಲಾಗಿರುವಂತದ್ದು. ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಒಂದು ಮನೆಯಲ್ಲಿ ಮಾರಕಾಸ್ತ್ರ ಪತ್ತೆಯಾಗಿದೆ. 2 ತಲ್ವಾರ್ ಹಾಗೆ 1 ಬಂದೂಕು ಸೇರಿದಂತೆ 44 ಸ್ವತ್ತುಗಳು ಪತ್ತೆಯಾಗಿರುವಂತದ್ದು. ಆಗಸ್ಟ್ 26ರಂದು ಶೋಧ ಕಾರ್ಯವನ್ನ ನಡೆಸಿದಂತ ಎಸ್ಐಟಿ ತಂಡ ತಿಮರೋಡಿ ವಿರುದ್ಧ ಎಸ್ಐಟಿ ತಂಡ ಒಂದು ಪ್ರಕರಣವನ್ನ ದಾಖಲು ಮಾಡಿಕೊಂಡಿದೆ. ಎಸ್ಪಿ ಸೈಮನ್ ರಿಂದ ಈ ಒಂದು ಪ್ರಕರಣ ದಾಖಲಾಗಿರುವಂತದ್ದು. ಧರ್ಮಸ್ಥಳದಲ್ಲಿ ಶವಗಳನ್ನ ಹೂತಿಟ್ಟ ಪ್ರಕರಣಕ್ಕೆ ಮತ್ತೊಂದು ಟ್ವಿಸ್ಟ್ ಸಿಗ್ತಾ ಇದೆ. 2 ತಲೆಬುರುಡೆಗಳು ಸಿಕ್ಕಿವೆ, ಹಾಗೆ 113 ಮೂಳೆಗಳು ಕೂಡ ಪತ್ತೆಯಾಗಿರುವಂತಹ ಒಂದು ಟ್ವಿಸ್ಟ್ ಸಿಗ್ತಾ ಇದೆ. ಸೌಜನ್ಯ ಮಾವ ವಿಠಲಗೌಡ ಹಾಗೂ ಎಸ್ಐಟಿ ತಂಡ ಬಂಗ್ಲೆಗುಡ್ಡದಲ್ಲಿ ಶೋಧ ಕಾರ್ಯವನ್ನ ನಡೆಸುವಂತಹ ಸಂದರ್ಭದಲ್ಲಿ ಈ ರೀತಿಯಾಗಿ ತಲೆಬುರುಡೆ ಹಾಗೂ ಮೂಳೆಗಳು ಸಿಕ್ಕಿರುವಂತದ್ದು. ಹಾಗೆ ಇವತ್ತು ಕೂಡ ಅಲ್ಲಿ ಒಂದು ಉತ್ಖನನ ಕಾರ್ಯ ಆಗಿರ್ಬೋದು, ಹಾಗೆ ಒಂದು ಶೋಧ ಕಾರ್ಯವನ್ನ ಅಲ್ಲಿ ನಡೆಸುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿ ಕಂಡು ಬರ್ತಾ ಇದೆ. ನೇತ್ರಾವತಿ ಸಮೀಪದಲ್ಲಿರುವಂತಹ ಬಂಗ್ಲೆಗುಡ್ಡದಲ್ಲಿ ರಾಶಿ ಈ ರೀತಿಯಾಗಿರುವಂತಹ ಮೂಳೆಗಳು, ಬುರುಡೆಗಳು ಎಲ್ಲವೂ ಕೂಡ ಪತ್ತೆ ಆಗ್ತಾ ಇದೆ. ಅಂದ್ರೆ ಇದೆಲ್ಲವೂ ಕೂಡ ಒಂಥರ ಅನುಮಾನಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ಎಲ್ಲಿಂದ ಬಂದಿರಬಹುದು ಈ ಮೂಳೆಗಳು, ಹಾಗೆ ಒಂದು ತಲೆಬುರುಡೆಗಳು ಎಲ್ಲಿಂದ ಬಂದಿರಬಹುದು, ಇದೆಲ್ಲವೂ ಕೂಡ ಪ್ರಶ್ನೆಗಳು ಕಾಡ್ತಾ ಇದೆ ಸಾಕಷ್ಟು ಜನರಲ್ಲಿ. ಈಗ 2 ತಲೆಬುರುಡೆ ಹಾಗೂ 113 ಮೂಳೆಗಳು ಅಲ್ಲಿ ಪತ್ತೆಯಾಗಿದೆ. ನಿನ್ನೆ ಶೋಧ ಕಾರ್ಯವನ್ನ ಎಸ್ಐಟಿ ತಂಡ ನಡೆಸಿತ್ತು. ಈ ಸಂದರ್ಭದಲ್ಲಿ ಇಷ್ಟೊಂದು ಕಳೆಬರಗಳು ಪತ್ತೆಯಾಗಿರುವಂತದ್ದು. ಹಾಗೆ ಇವತ್ತು ಕೂಡ ಅದೇ ಗುಡ್ಡದಲ್ಲಿ ನೇತ್ರಾವತಿಯ ಒಂದು ಸಮೀಪದಲ್ಲಿರುವಂತಹ ಬಂಗ್ಲೆಗುಡ್ಡದಲ್ಲಿ ಶೋಧ ಕಾರ್ಯ ನಡೆಯುವಂತಹ ಸಾಧ್ಯತೆ ಇದೆ. 2 ತಲೆಬುರುಡೆ ಹಾಗೆ 113 ಮೂಳೆಗಳು ಅಲ್ಲಿ ಪತ್ತೆಯಾಗಿರುವಂತದ್ದು. ಇಷ್ಟೊಂದು ಮೂಳೆಗಳಿದೆ ಅಂದ್ರೆ ಇದು ಯಾರ್ದು ಮೂಳೆಗಳು, ಹಾಗೆ 2 ತಲೆಬುರುಡೆಗಳು ಕೂಡ ಸಿಕ್ಕಿದೆ, ಅದು ಯಾರ್ದು, ಅದೆಲ್ಲವನ್ನ ಕೂಡ ಎಸ್ಐಟಿ ತಂಡ ಇನ್ನು ತನಿಖೆ ಶುರು ಮಾಡುತ್ತೆ. ಯಾರ್ದು ಅದು ಎಲ್ಲ ಒಂದು ಮಾಹಿತಿಗಳನ್ನ ಸಂಗ್ರಹ ಮಾಡುತ್ತೆ, ತನಿಖೆ ಕೂಡ ಮಾಡುತ್ತೆ. ಹಾಗೆ ಸೋಕೋ ಟೀಮ್ನಿಂದ ಅಂದ್ರೆ ಕ್ರೈಮ್ ಆಫೀಸರ್ಸ್ ಅಲ್ಲಿನ ಒಂದು ಮಣ್ಣಿನ ಸ್ಯಾಂಪಲ್ಗಳನ್ನ ಕೂಡ ಸಂಗ್ರಹ ಮಾಡ್ಕೊಂಡು ಹೋಗಿದ್ದಾರೆ. ಇನ್ನಷ್ಟು ಅಲ್ಲಿ ತನಿಖೆ ಮಾಡಿಬಿಟ್ಟು ಏನಾಗಿರುವಂಥದ್ದು, ಅದು ಯಾರ್ದು ತಲೆಬುರುಡೆ ಆಗಿದೆ, ಯಾರ್ದು ಮೂಳೆಗಳು, ಅದೆಲ್ಲವನ್ನ ಕೂಡ ಮಾಹಿತಿಯನ್ನ ಮುಂದಿನ ದಿನಗಳಲ್ಲಿ ಬಿಚ್ಚಿಡಬಹುದು.